ನಾನು ಆ ವಿಷ ಜಂತು ದೇಸಾಯಿ ಗೌಡನ ಮಾತಿಗೆ ಬೆಲೆ ಕೊಟ್ಟು ಕಾಡು ಬಿಟ್ಟು ಈ ಊರಿಗೆ ಯಾಕೆ ಬಂದೆ ಗೊತ್ತಾ? ನನ್ನ ತಂದೆ ತಾಯಿಗಳನ್ನು ಕೊಂದ ಕೊಪ್ಪಿದ ಕುನ್ನಿಗಳನ್ನು ಮತ್ತೆ ಹಚ್ಚಲು ನಾನು ಈ ಊರಿಗೆ ಕಾಯುತ್ತಿದ್ದೇನೆ. 15 ವರ್ಷಗಳ ಹಿಂದೆ ನನ್ನ ತಂದೆ ತಾಯಿಗಳನ್ನು ಕೊಂದ ಕೊಪ್ಪಿದ ಕುನ್ನಿಗಳನ್ನು ಸೂರ್ಯನ ಕಿರಣವಾಗಿ ಹುಡುಕಾಡುತ್ತಿದ್ದೆ. ಈಗೇನಾದರೂ ನನ್ನ ಮನೆಗೆ ಬೆಂಕಿ ಹಚ್ಚಿ ನನ್ನ ವಂಶವನ್ನೇ ಸರ್ವನಾಶ ಮಾಡಿದ ಕುನ್ನಿಗಳ್ಯಾರೆಂದು ಪತ್ತೆ ಹಚ್ಚಿದರೆ ನಾನು ಅವರನ್ನು ಮಾತ್ರ ಸುಮ್ಮನೆ ಬಿಡುವುದಿಲ್ಲ. ಅವರನ್ನು ಮಾತ್ರ ಸುಮ್ಮನೆ ಬಿಡುವುದಿಲ್ಲ. ಎಲ್ಲೋ ಯಾರು ನೀನು? ಅದನ್ನು ಕೇಳಲು ನೀನ್ಯಾರು? ಕಲ್ಲು ಮುಳ್ಳಿನ ಮೇಲೆ ಮಲಗುವ ಗಟ್ಟಿಮೈ ಬೆಟ್ಟದ ಹುಲಿ, ಕಾಡಿನ ವೀರನ. ನಾನು ಈ ಊರಿನ ಶ್ರೀಮಂತ ಸಿಂಹನ ತಂಗಿ. ನೀನು ಯಾವನ ತಂಗಿಯಾದರೆ ನನಗೆ, ನಿನ್ನನ್ನು ಯಾವನಾದರೂ ಮದುವೆಯಾಗಿರುವನೇ? ಯಾಕೆ ಮದುವೆ ಮಾಡಿಕೊಂಡು ಬೆಟ್ಟದ ಹುಲಿ ಕಾಡಿನ ರಾಜನಾಗಬೇಕೆಂಬ ಆಸೆನಾ? ವಾಟ್ ಇಸ್ ಯುವರ್ ನೇಮ್? ಮೈ ನೇಮ್ ಇಸ್ ರೇಣುಕಾ. ವೆರಿ ವೆರಿ ಸ್ವೀಟ್ ನೇಮ್ ರೇಣುಕಾ, ವೆರಿ ವೆರಿ ಸ್ವೀಟ್ ನೇಮ್. तू नहीं जानते my name is ಅಗ್ನಿದೇವ. ನೀನು ಅಗ್ನಿದೇವನಾದರೇನು? ಅಗ್ನಿ ಶಾಮಕ ದಳನಾದರೇನು? ನಾನೇನು ನಿನ್ನನ್ನು ಮದುವೆ ಆಗಲು ನಿಂತಿಲ್ಲ. ಮದುವೆ ಹೊತ್ತಿಗೊಬ್ಬರ ಕೈ ಹಿಡಿದು ತಿರುಗಾಡಿ ಹರಿಗಾಡಿ ಬರುವ ನಿನ್ನಂತ ಬಣ್ಣದ ಹೆಣ್ಣುಗಳನ್ನು ಮದುವೆಯಾಗುವ ಅವಶ್ಯಕತೆ ನನಗಿಲ್ಲ ರೇಣುಕಾ, ನನಗಿಲ್ಲ. ಮತ್ತೆ ನಿನಗೆ ಯಾವ ತರ ಹೆಣ್ಣು ಬೇಕು? ಮೈ ತುಂಬಾ ಸೀರೆ ನೋಡುವ ಪಕ್ಕ ಭಾರತದ ನಾರಿಯರೇ ಆಗಿರಬೇಕು. ಪಕ್ಕ ಭಾರತ ನಾರಿ? ನೀನು ಹೆಣ್ಣಾಗಿದ್ದರೆ ತಾನೇ ಅದು ನಿನಗೆ ತಿಳಿಯುವುದು. ಅರ್ಧಬರ್ಧ ಬಟ್ಟೆ ಧರಿಸಿಕೊಂಡು ಬೆಳಿಗ್ಗೆ ಒಬ್ಬನ ಜೊತೆ ಕಾರಿನಲ್ಲಿ ತಿರುಗಾಡಿ, ಮಧ್ಯಾಹ್ನ ಮತ್ತೊಬ್ಬನೊಂದಿಗೆ ಹರಿಗಾಡಿ, ಸಾಯಂಕಾಲವಾಗುತ್ತಿದ್ದಂತೆ ಮತ್ತೊಬ್ಬನೊಂದಿಗೆ ಮೊಲಗಿ ಮನೆಗೆ ಬರುವ ನಿನ್ನಂತ ಆದರದ ಹೆಣ್ಣುಗಳಿಗೇನು ಗೊತ್ತು ಭಾರತದ ನಾರಿಯರೆಂದರೆ? ಪ್ರೀತಿಸಿದೊಬ್ಬನಿಗೆ ಪ್ರೀತಿ ಕೊಡದೆ ಮತ್ತೊಬ್ಬನೊಂದಿಗೆ ಪ್ರೀತಿಯನ್ನು ಹಂಚಿ ಕೊನೆಗೆ ಇವಳೊಂದು ಹೆಣ್ಣಲ್ಲ ಸೂಳೆ ಎನಿಸಿಕೊಳ್ಳುವ ನಿನ್ನಂತ ಕಾಮಿನಿಯರಿಗೇನು ಗೊತ್ತು ಭಾರತದ ನಾರಿಯರೆಂದರೆ? ಪ್ರೀತಿಸಿದ ಹುಡುಗ ರಾತ್ರಿ ಮೆಸೇಜ್ ಮಾಡಿದ, ನನಗೆ ನಿದ್ದೆ ಬಂದಿದೆ ಎಂದು ಮತ್ತೊಬ್ಬನೊಂದಿಗೆ ಚಾಟಿಂಗ್ ಮಾಡುವ ನಿನ್ನಂತ ಬಾಂಡ ಶ್ರೀಮಂತರಿಗೇನು ಗೊತ್ತು ಭಾರತದ ನಾರಿಯರ ಗರತಿಯ ತತ್ವ? ನೋಡು, ನೀನ್ ಈ ರೀತಿ ಸಕ್ಕಿನಿಂದ ಮಾತನಾಡಿದರೆ ನಿನ್ನ ಪರಿಣಾಮ ನೆಟ್ಟಗಿರಲ್ಲ. ನಮ್ಮಣ್ಣ ಯಾರಂತ ನಿನಗಿನ್ನು ಚೆನ್ನಾಗಿ ಗೊತ್ತಿಲ್ಲ. ಅವನ್ಯಾವ ಮಹಾಸೂರರೇ ನಿಮ್ಮಣ್ಣ? ಸುತ್ತೇಳು ಹಳ್ಳಿಗೆ ಸುಬೇದಾರ್ ನೆನೆಸಿಕೊಂಡಿರುವ ಈ ಊರ ಹುಲಿ ದೇಸಾಯಿ ಗೌಡ. ದೇಸಾಯಿ ಗೌಡ? ಹಾಗಾದರೆ ರೇಣುಕಾ, ಇಂದು ನಿನ್ನ ಶೀಲಹರಣವಾಗಲೇಬೇಕು. ಏನು ಮಾತಾಡ್ತೀವಿ? ಹೌದು ರೇಣುಕಾ, ನಿನ್ನಂತ ಬಂಡ ಶ್ರೀಮಂತರೇ ನನ್ನ ವಂಶವನ್ನು ಸರ್ವನಾಶ ಮಾಡಿದವರು. ನಿಮ್ಮಂತ ಶ್ರೀಮಂತರಿಗೆ ಬುದ್ಧಿ ಕಲಿಸುವುದೆಂದರೆ ನನಗೆ ತುಂಬಾ ಇಷ್ಟ. ಅಗ್ನಿದೇವ, ದಯವಿಟ್ಟು ನನ್ನನ್ನು ಬಿಟ್ಟು ಬಿಡು, ನನ್ನನ್ನು ಕ್ಷಮಿಸು. ಹಾಗಾದರೆ ಒಂದು ಹಾಡನ್ನಾದರೂ ಹಾಡು. ಈ ಮುಟ್ಟಾಳನ ಕೈಯಿಂದ ಪಾರಾಗಬೇಕೆಂದರೆ ಇವನು ಹೇಳಿದ ಹಾಗೆ ಕೇಳಿ ನಾನು ಪಾರಾಗಲೇಬೇಕು. ಆಯ್ತು, ನಿನ್ನಿಷ್ಟದಂತೆ ನಾನು ಹಾಡುತ್ತೇನೆ.
ಅದರ್ಗ್ಯಾರತ್ವವೇ